ಸಾರ ನಾನು ಅಣ್ಣ ಅಲ್ವಾ? ಅದೇ ಈಗ 1 ವಾರ 2 ವರ್ಷ ಬಂದಿದೆ ಸ್ವಾಮಿ. ಅವಾಗ ಊರಿಂದ ನಾನು ಎದ್ದಾಡ್ತಿರ್ಲಿಲ್ಲ ಮನೆ ಹತ್ರನೇ. ನಾನು ಎತ್ಕೊಂಡು ಕಾರಾಗ ಇರ್ಕೊಂಡು ಕರ್ಕೊಂಬಂದಿದ್ದಿಲ್ಲ. ಅವತ್ತು ದಿವಸಕ್ಕೆ ಗೂಡ್ರ ಬದಾಯ್ತು. ಅವತ್ತು ದಿವಸಕ್ಕೆ ನಿಮ್ಮ ಕಾಲೇ ಬಿದ್ದು ಅವತ್ತು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಇವತ್ತು ಸಲ್ಲಿಸೋಣ ದಿನ ಅಂದರೆ ಫುಲ್ ಬಿದ್ದೋಗಿದೆ. ಪೂರ್ತಿ ಗೋಡೆ ಹಿಡ್ಕೊಂಡ್ರೆ ಮಾತ್ರ ಮುಂದಕ್ಕೆ ಹೋಗ್ಬೇಕಿತ್ತು. ನಾನು ಆಸ್ಪತ್ರೆಗೆ ಆಗೋದೇ ಇಲ್ಲ ಅಂತ ಕಳಿಸಿದ್ವಿ. ಯಾವ ಊರು ನಿಮ್ಮದು? ನಮ್ಮದು ಸಿರಾದ ಹತ್ರ ಕಡಿಮೆ. ಯಾರು ಬಂದಿರಪ್ಪ? ನಾನು ನಿಂತು ನಾನು ಭಾಳ ಖುಷಿ ಆಗುತ್ತೆ ಒಂದ್ಸರಿ ಒಂದು ಸಾರಿ ಕೊಡೋರಿಗೆ. ದೇವರಿಲ್ಲ ಅಂದ್ರೆ ನಾನು ಬದುಕ್ತಲೇ ಇರಲಿಲ್ಲ. ಇವತ್ತು ಅಷ್ಟೇ ಸ್ವಾಮಿ, ನಾನು ಮುಟ್ಟದಲ್ಲೇ ನಾನು ಎಲ್ಲಿಗೂ ಹೋಗಲ್ಲ. ನಾನು ಸುಮಾರು ಒಂದು 20-30 ಜನ 300 ಜನ ಕರ್ಕೊಂಬಂದಿದ್ದೀನಿ. ದೇವರು ಹೆಚ್ಚು ಸಾರ ಕೊಡಲಿ ನಿಮಗೆ. ಇಲ್ಲಿಂದ ಹೋದ್ರೆ ಹೆಂಗತ್ತ ಗೊತ್ತಾ ಸ್ವಾಮಿ? ಇಲ್ಲಿಂದ ಹೋದ್ರೆ ಹಿಂದೆ ಬಂದಿರ್ತೇವೆ ಸ್ವಾಮಿ. ನಾ ಪಾಪ ಅನ್ನೋ ಬಂದಿರ್ತೈತೆ, ಹಿಂದೆ ರೆಡಿ ಇರ್ತೈತಿ. ಹಿಂದೆ ಬಂದಿರ್ತೇವೆ ಸ್ವಾಮಿ. ಕಳ್ಳಂಬೇಡ ಅವ್ರ ಮಗ ಅದೇ ಸ್ವಾಮಿ, ಕಳ್ಳಂಬೇಳ ಪಕ್ಕ ತರೂರು ಅಂತ ಬರುತ್ತೆ. ದೊಡ್ಡಮರ ತರೂರು. ದೊಡ್ಡಮರ ಇಲ್ಲ NH ಇದ್ರಾಗಿ ದೊಡ್ಡಮರ ಗೊತ್ತಪ್ಪ, ಬಂದಿದ್ದಲ್ಲ ನಾನು ಅಲ್ಲಿಗೆ 5-6 ಕಿಲೋಮೀಟರ್ ಆಗುತ್ತೆ ನಮ್ಗೆ ಒಳಗೆ. ದೇವ್ರು ಒಳ್ಳೇದು ಮಾಡಲಿ ನಿಂಗೆ ಆಯ್ತಾ? ಭಾಳ ಖುಷಿ ಆಗುತ್ತೆ. ನಿಮ್ಮೂರ ಪಕ್ಕ ಯಾವ ಊರಿಗೆ ಬಂದಿನಿ ಗುರಸು ಗೊತ್ತಿಲ್ಲ ನಾನು. ಸಾಕಷ್ಟು ದೇವ್ರಿಗೆ ಬಂದಿನಿ ನಾನು. ದೊಡ್ಡಮರ ಇಲ್ಲ ಈಗ? ಇಲ್ಲ ಸ್ವಾಮಿ, ಎಲ್ಲ ತಂಗಿ ಈಗ ಮಗಳ 12 ವರ್ಷ ಕೊಟ್ಟಿದ್ದಾರೆ. ದೊಡ್ಡಪ್ಪ ಅನ್ಸಲ್ಲ ದೊಡ್ಡಪ್ಪ ಒಂದ್ಸರಿ ಚೆನ್ನಾಗಿ ಗೊತ್ತಿ ಆರೋಗ್ಯ ಮಗ ತಲೆಗೆ